ನೋಡಿ, ಈ ಕ್ರೈಮ್ ವಿಚಾರ ಬಂದ ನಂತರ, ದರ್ಶನ್ ವಿಚಾರ ಬಂದ ಕಾರಣಕ್ಕಾಗಿ ನಮ್ಮ ಅನೇಕ ವೀಕ್ಷಕರಿಗೆ ಕೆಲವು ಮಾಹಿತಿಗಳು ಗೊತ್ತಾಗ್ತಾ ಬಂತು. ಅಂದರೆ ಹಿಂಗೆಲ್ಲ ಇತ್ತಾ, FIR ಅಂದ್ರೇನು, ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಯಾರಾದರೂ ಮಾಡ್ಬೋದು, FIR ಮಾಡಿಸೋದು, ಆ ನಂತರ FIR ಆದ ನಂತರ ತನಿಖೆ ಶುರುವಾಗುತ್ತೆ, ತನಿಖೆ ಮಾತ್ರ ಪೊಲೀಸರು ಮಾಡೋದು, ವಿಚಾರಣೆ ಕೋರ್ಟ್ ಮಾಡುತ್ತೆ. ವಿಚಾರಣೆ ಅಂತಂದರೆ ಆ ತನಿಖೆ ವಿಚಾರಣೆಗಳು ಮಾಡೋದು ಬೇರೆ ವಿಚಾರ. ಒಮ್ಮೆ FIR ಆದ ನಂತರ ಪೊಲೀಸರ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು, ಕೋರ್ಟ್ನ ಸೊತ್ತಾಗ್ತಾರೆ, ಕೋರ್ಟ್ ನಿರ್ಧಾರ ಮಾಡುತ್ತೆ ಪೊಲೀಸರ ದಿನದಲ್ಲಿ ಕೊಡಬೇಕಾ ಅಥವಾ ನ್ಯಾಯಾಂಗ ಬಂಧನ ಕೊಡಬೇಕಾ ಅಂತ. ನ್ಯಾಯಾಂಗ ಬಂಧನ ಅಂತಂದರೆ ಅದು ಜೈಲೇ, ಆದರೆ ಶಿಕ್ಷೆ ಅಲ್ಲ, ಅದು ಜೈಲಿಗೆ ಇಟ್ಟಿರೋದು, ಅಲ್ಲಿ ತನಕ ಎಲ್ಲಿ ತಪ್ಪಿಸ್ಕೊಂಡು ಹೋಗಬಾರ್ದು ಅಂತೇಳಿ. ಯಾವಾಗ ನಾವು ಇದನ್ನು ಕೊಡ್ತೀವೋ, ಯಾವುದು ಚಾರ್ಜ್ ಶೀಟ್ ಕೊಡ್ತೀವೋ, ಅದಾದ ನಂತರ ವಿಚಾರಣೆ ಆಗುತ್ತೆ. ಆ ವಿಚಾರಣೆ ಆಗೋ ತನಕ ಕೂಡ ಜೈಲಲ್ಲೇ ಇಟ್ಟಿರ್ತಾರೆ, ನ್ಯಾಯಾಂಗ ಬಂಧನದಲ್ಲೇ ಇರ್ತಾರೆ. ಎಲ್ಲ ಆದ ನಂತರ ಒಂದು ದಿವಸ ಅವರಿಗೆ ಶಿಕ್ಷೆ ಪ್ರಕಟ ಆಗುತ್ತೆ. ಇದು ತ್ವರಿತ ನ್ಯಾಯಾಲಯದಲ್ಲಿ ಮಾಡಬೇಕು ಅಂತೆಲ್ಲ ಭಾಳ ಒತ್ತಡ ಎಲ್ಲ ಇದೆ. ಸೊ ಹಾಗಾಗಿ ಇದು ಬೇಗ ಬೇಗ ಆಗಬಹುದು. ಈಗ ಅವತ್ತಿನಿಂದ ಇವತ್ತಿನ ತನಕ ಕಥೆಯನ್ನು ಮತ್ತೆ ನಾನೊಮ್ಮೆ ರಿಕಾಲ್ ಮಾಡ್ತೀನಿ ನಿಮಗೆ. ಯಾಕಂದರೆ ಒಂದು 8 ಸೀಕ್ರೆಟ್ ಹೇಳ್ತೀನಿ, ಯಾಕೆ ಈ ಕೇಸ್ ಅತಿ ಮಹತ್ವದ್ದು. ಸೀಕ್ರೆಟ್ ನಂಬರ್ 1, FIR ಪ್ರತಿ ಜೂನ್ 9ನೇ ತಾರೀಕು, ನಿಮ್ಗೆ ಗೊತ್ತಿರಲಿ, ಜೂನ್ 9ನೇ ತಾರೀಕು ಆ ರೇಣುಕಾಸ್ವಾಮಿ ಹೆಣ ಬಿದ್ದಿರತ್ತಲ್ಲ, ಅದನ್ನು ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನೋಡ್ತಾನೆ, ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ನೋಡ್ತಾನೆ, ದೂರು ಕೊಡ್ತಾನೆ. ಆತನ ಹೆಸರು ಕೇವಲ್ ರಾಮ್ ದೋರ್ಜಿ. ಸರ್, ಇಲ್ಲೊಂದು ಹೆಣ ಬಿದ್ದಿದೆ ಅಂತೇಳಿ ಆತ ದೂರು ಕೊಡ್ತಾನೆ. ಆತನ ದೂರಿನ ಅನ್ವಯ FIR ದಾಖಲಾಗುತ್ತೆ. ಅಪರಿಚಿತ ಶವವನ್ನು ಮೊದಲು ಕಂಡಿದ್ದೆ ಕೇವಲ್ ರಾಮ್ ದೋರ್ಜಿ. ಅಲ್ಲಿ FIR ಆಯಿತು. ಆಗ ಏನಾದರೂ ಪೊಲೀಸರು ಯಾಮಾರಿದ್ರೆ, ACP ಚಂದನ್ ಅವರ ಕೈಗೆ ಇದು ಸಿಗದೇ ಇದ್ದಿದ್ರೆ ಈ ಕೇಸ್ ಹೊಗೆ ಆಗ್ತಾ ಇತ್ತು. ದುಡ್ಡು ತಿಂದು ಈ ಕೇಸನ್ನು ಮುಗಿಸ್ತಾ ಇದ್ರು. ಸೀಕ್ರೆಟ್ ನಂಬರ್ 2, ಬಂಧಿತರ ಜಾತಕ. ಯಾರು? ಎಲ್ಲ ಆರೋಪಿಗಳ ಜಾತಕ ಚಾರ್ಜ್ ಶೀಟ್ನಲ್ಲಿದೆ. ಕೊಲೆ ಕೇಸ್ನಲ್ಲಿ ಒಬ್ಬೊಬ್ಬರ ಪಾತ್ರ ಏನು ಅಂತ ಉಲ್ಲೇಖ ಮಾಡಲಾಗಿದೆ. ಎಲ್ಲರ ಉಲ್ಲೇಖ, ಯಾರು, ಇವನ ಹಿನ್ನೆಲೆ ಏನು, ಡ್ಯಾಶ್ ಡ್ಯಾಶ್ ಡ್ಯಾಶ್, ಈ ಹಿಂದೆ ಯಾವುದಾದ್ರು ಕೇಸಲ್ಲಿದ್ದ ಎಲ್ಲವೂ ಕೂಡ, ಯಾವೆಲ್ಲ ರೀತಿಯಲ್ಲಿ ಭಾಗಿಯಾಗಿದ್ದಾನೆ. ಇನ್ನು ಸೀಕ್ರೆಟ್ ನಂಬರ್ 3, 200ಕ್ಕಿಂತಲೂ ಹೆಚ್ಚು ಸಾಕ್ಷಿಗಳಿವೆ. 200ಕ್ಕಿಂತಲೂ ಹೆಚ್ಚು ಸಾಕ್ಷಿಗಳ ಪಟ್ಟಿ ನೀಡ್ತಾರೆ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ. ಅದರಲ್ಲಿ ಏನೆಲ್ಲ ಇರುತ್ತೆ ಮಾಹಿತಿ? ಭೌತಿಕ, ತಾಂತ್ರಿಕ, ಟೆಕ್ನಿಕಲ್, ವೈಜ್ಞಾನಿಕ, ಸೈಂಟಿಫಿಕ್ ಸಾಕ್ಷಿಯ ಸಂಗ್ರಹ ಇರುತ್ತೆ. ಟೆಕ್ನಿಕಲ್ ಅಂತಂದರೆ ನಿಮಗೆ ಗೊತ್ತಿದೆ, ಟೆಕ್ನಾಲಜಿಗೆ ಸಂಬಂಧಪಟ್ಟದ್ದು. ವೈಜ್ಞಾನಿಕವಾಗಿ ಅಂದರೆ ಸೈಂಟಿಫಿಕ್ ಆಗಿ ಸಂಬಂಧಪಟ್ಟದ್ದು. ಭೌತಿಕ ಅಂತಂದರೆ ಪ್ರೆಸೆಂಟ್, ಒಬ್ಬ ವ್ಯಕ್ತಿ ಮೂಲಕ. ಟೆಕ್ನಿಕಲ್ ಅಂದರೆ ನಿಮಗೆ ಇಮೇಲ್ ಮೂಲಕ, ಫೋನ್ ಕರೆ ಮೂಲಕ, ಅಥವಾ CCTV ಮೂಲಕ, ಎಲ್ಲವೂ ಸೇರಿ. ಭೌತಿಕ ಅಂತಂದರೆ ಪ್ರೆಸೆಂಟ್, ಇಲ್ಲ ನಾನಿದ್ದೆ, ನಾನು ನೋಡಿದೆ, ನಂಬರ್ 1. ಟೆಕ್ನಿಕಲಿ ಮೊಬೈಲ್ ಮತ್ತೊಂದು, ಮಗದೊಂದು. ಸೈಂಟಿಫಿಕಲಿ ಅಂದರೆ ಹೌದು ಹೊಡೆದಿದ್ದಾರೆ, ರಿಪೋರ್ಟು, ಡಾಕ್ಟರ್ ರಿಪೋರ್ಟ್, ಇದೆಲ್ಲ. ಎಷ್ಟು? 4000 ಪುಟಗಳಾಗಿದೆ ಸಾಕ್ಷಿ. ಹಿಂಗೆ 4000 ಪುಟಗಳ ಸಾಕ್ಷಿಯನ್ನು ಸಲ್ಲಿಕೆ ಮಾಡ್ತಾರೆ. 30+ CCTV ಫುಟೇಜ್, 30+ CCTV ಫುಟೇಜ್, 400+ CDR, ಕಾಲ್ ಡೀಟೇಲ್ಸ್ ರೆಕಾರ್ಡ್, 400 ಫೋನ್ ಕಾಲ್ಗಳು ಎಲ್ಲವನ್ನು ಪತ್ತೆ ಹಚ್ಚಿದ್ದಾರೆ. ಆಮೇಲೆ 13 ಮೊಬೈಲ್ಗಳಲ್ಲಿರುವ ಡೇಟಾ ರಿಟ್ರೀವ್ ಮಾಡಿ 190 ಟೆಕ್ನಿಕಲ್ ಸಾಕ್ಷ್ಯಗಳನ್ನು ಚಾರ್ಜ್ ಶೀಟಲ್ಲಿ ಸಲ್ಲಿಕೆ ಮಾಡ್ತಾರೆ. ಸೀಕ್ರೆಟ್ ನಂಬರ್ 4, 8 ಹೇಳ್ತೀನಿ ಒಟ್ಟು. ತಪ್ಪೊಪ್ಪಿಗೆ ಹೇಳಿಕೆ. ಆರೋಪಿಗಳ ತಪ್ಪೊಪ್ಪಿಗೆ ಹೇಳಿಕೆ ಪ್ರತಿ ಚಾರ್ಜ್ ಶೀಟ್ನಲ್ಲಿದೆ. ನ್ಯಾಯಾಧೀಶರ ಮುಂದೆ 20ಕ್ಕೂ ಅಧಿಕ ಮಂದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 20ಕ್ಕೂ ಅಧಿಕ ಮಂದಿ ನ್ಯಾಯಾಧೀಶರ ಮುಂದೆ. ಅದನ್ನು 164 ಅಡಿ ಅಂತ ಹೇಳ್ತಾರೆ. 164 ಅಡಿ. ಪೊಲೀಸರ ಮುಂದೆ ಹೇಳೋದು ಬೇರೆ. ಪೊಲೀಸರ ಮುಂದೆ ಹೇಳೋದು 161. 50ಕ್ಕೂ ಅಧಿಕ ಮಂದಿಯಿಂದ 161 ಅಡಿಯಲ್ಲಿ ಹೇಳಿಕೆ ದಾಖಲಾಗತ್ತೆ. ಅದನ್ನು ಕೂಡ ರೆಕಾರ್ಡ್ ಮಾಡಿಟ್ಕೊಂಡಿರ್ತಾರೆ. ಆ ರೆಕಾರ್ಡನ್ನು ಅವರು ಕೋರ್ಟ್ಗೆ ಹೋದಾಗ, ಇಲ್ಲ ನನಗೆ ಹೊಡೆದ್ರು ಪೊಲೀಸರು ಅಂತ ಹೇಳೋ ಕಾರಣಕ್ಕಾಗಿ ಇನ್ನು ಕೆಲವರನ್ನು, ಅದರಲ್ಲಿ 20 ಜನರನ್ನು ಜಡ್ಜ್ ಮುಂದೆ ಹೇಳಿಸಿದ್ದಾರೆ. ಆಮೇಲೆ
70ಕ್ಕೂ ಅಧಿಕ ತಪ್ಪೊಪ್ಪಿಗೆ ಹೇಳಿಕೆಗಳು ಇದೆ. 70ಕ್ಕೂ ಅಧಿಕ ತಪ್ಪೊಪ್ಪಿಗೆ ಹೇಳಿಕೆ ಯಾವುದು ನಮ್ಮಿಂದ ಮಿಸ್ಟೇಕ್ ಆಗಿದೆ. ಆಮೇಲೆ ಸೀಕ್ರೆಟ್ ನಂಬರ್ 5 ಏನಿರುತ್ತೆ ಚಾರ್ಜ್ ಶೀಟಲ್ಲಿ? 52 ಜಾಗ ಮಹಜರಾಗಿದೆ. 52 ಕಡೆ ಪೊಲೀಸರು ಹೋಗಿದ್ದಾರೆ. 52 ಕಡೆ ಅದು ಶೆಡ್ ಇರ್ಬೋದು, ಅವರ ಮನೆ ಇರ್ಬೋದು, ಈಕೆ ಮನೆ ಇರ್ಬೋದು, ಆ ಶವ ಎಸೆದ ಜಾಗ ಇರ್ಬೋದು, ಡ್ಯಾಶ್ 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 52 ಕಡೆ. ದರ್ಶನ್ ಅವರ ಭವಿಷ್ಯ ನಿರ್ಧಾರ ಮಾಡೋ ಮುಖ್ಯ ಅಂಶವೇ ಇದು. 52 ಕಡೆಗಳಲ್ಲಿ ಸ್ಥಳ ಮಹಜರ್ ಮಾಡಲಾಗಿದೆ. ಎಲ್ಲಿ? ಕಿಡ್ನ್ಯಾಪ್ ಆದ ಚಿತ್ರದುರ್ಗದಿಂದ ಹಿಡಿದು ಆಟೋ ಇಳಿದು ಕಾರ್ ಹತ್ತಿದ್ದು, ಮಾರ್ಗ ಮಧ್ಯೆ ಬಿಡದಿ ಬಳಿ ಕಾರ್ ನಿಲ್ಲಿಸಿ ಊಟ ಮಾಡಿದ ಜಾಗ, ಪಟ್ಟಣಗೆರೆ ಶೆಡ್ಡು, ಮೃತದೇಹ ಬಿಸಾಡಿದ್ದ ರಾಜ ಕಾಲುವೆ, ಬಟ್ಟೆ ಬಿಸಾಡಿದ್ದ ಕೆಂಗೇರಿ ಬಳಿಯ ವೃಷಭಾವತಿ ನದಿ, ಮೈಸೂರಿನ ಹೋಟೆಲ್, ದರ್ಶನ್ ಮನೆ ಮಹಜರ್, ಪವಿತ್ರ ಮನೆ, ಎಲ್ಲ ಸೇರಿ 17 ಮಂದಿ ಆರೋಪಿಗಳ ಮನೆ ಮಹಜರ್. ಏನು ಪೊಲೀಸರೇನು ಕಡಿಮೆನ ಕೆಲಸ ಮಾಡಿದ್ದು? ಎಲ್ಲ ಒಟ್ಟು 52 ಮಹಜರ್ಗಳು. ಸೀಕ್ರೆಟ್ ನಂಬರ್ 6 ನೋಡಿ ಎಷ್ಟೆಲ್ಲ FIR ಆಯಿತು, ಬಂಧಿತರ ಆರೋಪಿಗಳ ಪಾತ್ರ, ಆಮೇಲೆ 200ಕ್ಕೂ ಅಧಿಕ ಸಾಕ್ಷಿ, ಆರೋಪಿಗಳ ತಪ್ಪೊಪ್ಪಿಗೆ, ನ್ಯಾಯಾಧೀಶರ ಮುಂದೆ ಹೇಳಿದ್ದು, ಆಮೇಲೆ ಮಹಜರ್ ಇದಾಯ್ತಾ. ಇದಾದ ನಂತರ ಫೊರೆನ್ಸಿಕ್ ಎವಿಡೆನ್ಸ್. ಈಗ ಈ ಸ್ಟೋರಿ ನಾನು ಹೇಳ್ತಾ ಇದ್ದಾಗೆ 8 ಸೀಕ್ರೆಟ್ ಹೇಳ್ತಾ ಇದ್ದಾಗೇ ಬಹುತೇಕರಿಗೆ ಅರ್ಥ ಆಗುತ್ತೆ ಈ ಕೇಸ್ ಎಷ್ಟು ದೊಡ್ಡದು ಅಂತೇಳಿ. ನೋಡಿ, ಫಾರೆನ್ಸಿಕ್ ಎವಿಡೆನ್ಸ್, ರೇಣುಕಾಸ್ವಾಮಿ ಕೊಲೆಗೆ ಬಳಸಿದ್ದ ವಸ್ತುಗಳು, ರೇಣುಕಾಸ್ವಾಮಿಯ ಬಟ್ಟೆಗಳು ಸೇರಿದಂತೆ ಇನ್ನಿತರ ವಸ್ತುಗಳು, CCTV, ಮೊಬೈಲ್ ಫೋನ್ ಸೇರಿದಂತೆ 66 ವಸ್ತು, FSL ವರದಿ 66 ವಸ್ತುಗಳು. ಸೀಕ್ರೆಟ್ ನಂಬರ್ 7 ಚಾರ್ಜ್ ಶೀಟಲ್ಲಿ ಇದು ಇರುತ್ತೆ. ಪಿತೂರಿ. ಏನು ಪಿತೂರಿ? ಆರಂಭದಲ್ಲಿ ಸಾಕ್ಷಿ ನಾಶಪಡಿಸಲು ಮಾಡಿದ್ದ ಪಿತೂರಿ. ಇದೆಯಲ್ಲ ದರ್ಶನ್ ಪಾಲಿಗೆ ವರವಾಗೋದಕ್ಕಿಂತ ಹೆಚ್ಚು ಶಾಪ ಆಗತ್ತೆ. ಬೇಲ್ ಸಿಗುವ ಅವಕಾಶಕ್ಕೂ ಪಿತೂರಿ ಕಲ್ಲು ಹಾಕತ್ತೆ. ಯಾಕೆ ಅಂತಂದರೆ ಈಗ ಚಿಕ್ಕಪ್ಪ ದೊಡ್ಡಪ್ಪ ಗಲಾಟೆ ಆಯಿತು. ಯಾರೋ ಚಿಕ್ಕಪ್ಪ ದೊಡ್ಡಪ್ಪ ಗಲಾಟೆ ಆಯಿತು. ಅವ ಚಾಕು ಹಾಕಿದ್ರೆ ಸತ್ತೋಗ್ಬಿಟ್ಟ ಚಿಕ್ಕಪ್ಪನ ದೊಡ್ಡಪ್ಪನ. ಏನಾಗುತ್ತೆ? ಪೊಲೀಸರನ್ನು ಕರಿತೀವಿ, FIR ಆಗುತ್ತೆ, ಮತ್ತೊಂದಾಗುತ್ತೆ. ಇಲ್ಲಿ ಕೋರ್ಟ್ ಅವರಿಗೆ ಬೇಲ್ ಕೊಡುತ್ತೆ. ಯಾಕೆ ಹೇಳಿ? ಇದು ಅಚಾನಕ್ಕಾಗಿ ಆಗೋಯ್ತು. ಗಲಾಟೆ ಆದಾಗ ಅವ ಸತ್ತೋಗ್ಬಿಟ್ಟ ನಂತರ ಭಯ ಆಗೋಕ್ಕೆ ಶುರುವಾಯಿತು. ಪೊಲೀಸರಿಗೆ ಹೇಳಿದರು. ಇಲ್ಲಿ ಇವರು ಹೊಡೆದ ನಂತರ ಸತ್ತೋಗ್ಬಿಟ್ಟ, ಈಗಲಾದರೂ ಎಚ್ಚೆತ್ಕೊಂಡು ಪೊಲೀಸರನ್ನು ಕರೆಸಿದ್ದಿದ್ರೆ ಸ್ವಲ್ಪ ಬಚಾವಾಗ್ತಾ ಇದ್ರು. ಏನೋ ಮಾಡೋಕ್ಕೋಗಿ ಏನೋ ಕಾಯಿತು. ಇದು ಏನಾಯ್ತು ಗೊತ್ತಾ? ತಲೆ ಓವರು ಯೂಸ್ ಆಯಿತು. ಸಾಕ್ಷ್ಯವನ್ನು ನಾಶ ಮಾಡೋಕ್ಕೋದ್ರು. ಪಿಕ್ಚರ್ ನೋಡಿದ್ದಲ್ವಾ, ಬೇರೆ ನೋಡಿಲ್ಲ. ಪಿಕ್ಚರ್ ನೋಡಿ ಅದೇ ಅಭ್ಯಾಸ ಆಗಿದೆ. ಸಾಕ್ಷ್ಯ ನಾಶ ಮಾಡಿದ್ದಾರೆ, ಪಿಕ್ಚರಲ್ಲಿ ಆಗತ್ತೆ ಅಂತೆ. ಹಂಗಾಗಲ್ಲ. ಸಾಕ್ಷ್ಯ ನಾಶ ಮಾಡ್ತಾರೆ ಇವರು ಹೊರಗೆ ಬಿಟ್ಟರೆ ಅನ್ನೋದೇ ಪ್ರೂವ್ ಆಗುತ್ತೆ. ನೋಡಿದ್ರಾ? ಹೆಣವನ್ನು ಈಗ ಯಾರಿಗಾದ್ರೂ ಸಾಮಾನ್ಯ ಮನುಷ್ಯನಿಗೆ ಒಂದು ಕೊಲೆ ಆಯ್ತಪ್ಪ ಕೈಯಲ್ಲಿ, ಕ್ರಿಮಿನಲ್ ಬಿಟ್ಟಾಕಿ ಮನೆಯಲ್ಲೂ ಏನೊಂದು ಕೊಲೆ ಆಯ್ತು, ಶವ ಬಿಸಾಡ್ಬಿಡ್ತೀವ? ಸಾಕ್ಷ್ಯ ನಾಶ ಮಾಡಿಬಿಡ್ತೀವ? ಕೈ ಕಾಲು ನಡಗೋಕ್ಕೆ ಶುರುವಾಗತ್ತೆ ಕೊಲೆ ಆಯಿತು ಅಂತಂದರೆ. ಫಸ್ಟು ಪೊಲೀಸರಿಗೆ, ಈಗ ಕ್ರಿಕೆಟ್ ಆಡ್ತಾ ಇರ್ತೀವಿ, ಏನೋ ಹೊಡೆದಾಡದೆ ಒಬ್ಬ ಸತ್ತೋಗ್ಬಿಟ್ಟ, ಏನು ತಗೊಂಡೋಗ್ಬಿಟ್ಟು ಶವ ಎಸಿತೀವ? ಇಲ್ಲ, ಪೊಲೀಸರನ್ನು ಕರಿತೀವಿ. ಇವರು ಯಾರೂ ಮಾಡಲಿಲ್ಲ, ಸಾಕ್ಷ್ಯ ನಾಶ ಮಾಡಿದ್ರು. ಇದನ್ನು ಕಾನೂನು ಸಹಿಸಲ್ಲ. ಸೀಕ್ರೆಟ್ ನಂಬರ್ 8 ಅಸಲಿ ರಿಪೋರ್ಟ್. ಅಚ್ಚುಕಟ್ಟು ಕೆಲಸ ಮಾಡಿದ ACP ಚಂದನ್ ಅಂಡ್ ಟೀಮ್. ಸೆಲ್ಯೂಟ್. ACP ಚಂದನ್ ಮನಸ್ಸು ಮಾಡಿದರೆ 2 ಕೋಟಿನೋ 3 ಕೋಟಿನೋ 4 ಕೋಟಿನೋ 5 ಕೋಟಿನೋ ಅಥವಾ 10 ಕೋಟಿನೋ ದುಡ್ಡು ತಗೊಂಡು, ಆಮೇಲೆ ಇನ್ನೊಬ್ರು ಇದ್ದಾರೆ ಅದರಲ್ಲಿ ACP DCP ಗಿರೀಶ್. ಗಿರೀಶ್ ಅವರು ಕೂಡ ಏನು ಸಾಮಾನ್ಯ ವ್ಯಕ್ತಿ ಅಲ್ಲ. ಅವರು ಓರ್ವ ಸಚಿವರ ಅಳಿಯ. ರನ್ನಿಂಗ್ ಸಚಿವರ ಅಳಿಯ. ಪದೇ ಪದೇ ಬರ್ತಾ ಇರ್ತಾರೆ ಟಿವಿಯಲ್ಲೆಲ್ಲ. ಅವರು ಭಾಳ ಜೋರಿದ್ದಾರೆ. ಅವರ ಅಳಿಯ ಗಿಳಿಯ ಎಲ್ಲ ನಡೆಯಲ್ಲ, ಕೆಲಸ. ಗಿರೀಶ್, DCP ಮತ್ತು ACP ಚಂದನ್
ಯಾಕಂದರೆ ಪ್ರತಿಯೊಬ್ಬನಿಗೂ ಅವ್ರದ್ದೇ ಆದ ಸ್ವಾಭಿಮಾನ ಇರುತ್ತೆ ರೀ. ನಾಳೆ ಒಂದು 20-30 ವರ್ಷಗಳ ತನಕ ದರ್ಶನ್ ಕೇಸ್ ಯಾರು DCP ಗಿರೀಶ್ ಅಂತ ಇದ್ದರು, ACP ಚಂದನ್ ಅಂತಿದ್ರು, ಹೇಳ್ತಾರೆ ನೀವು 3 ಕೋಟಿಗೋ 4 ಕೋಟಿಗೋ 5 ಕೋಟಿಗೋ ಮಾರ್ಕೊಂಡ್ರೆ 3 ಕಾಸು ಬೆಲೆ ಇರೋದಿಲ್ಲ. ಬಟ್ 4,000 ಪುಟಗಳ ಬೃಹತ್ ಚಾರ್ಜ್ ಶೀಟ್ ಸಿದ್ಧಪಡಿಸಲಾಗಿದೆ. ಪ್ರತಿ ಠಾಣೆ ಇನ್ಸ್ಪೆಕ್ಟರ್ PSIಗೆ ಒಂದೊಂದು ಹೊಣೆ. ಪ್ರತಿ ಠಾಣೆ ಇನ್ಸ್ಪೆಕ್ಟರ್ ಮತ್ತು PSI ಅದ್ಭುತ ಕೆಲಸ ಮಾಡಿದ್ದಾರೆ. 20ಕ್ಕೂ ಹೆಚ್ಚು ಸಿಬ್ಬಂದಿ ಬಳಸಿ ಚಾರ್ಜ್ ಶೀಟ್ ಸಿದ್ಧವಾಗಿದೆ. ಆ 20 ಸಿಬ್ಬಂದಿಗಳು ಗ್ರೇಟ್. ದರ್ಶನ್ ಬದುಕಿನ ದಿಕ್ಕು ದೆಸೆ ಬದಲಿಸಬಲ್ಲ ಅಸ್ತ್ರವೇ ಇದು. ಚಾರ್ಜ್ ಶೀಟ್ ಸ್ಟ್ರಾಂಗ್ ಆಗೇ ಆಗತ್ತೆ. ಯಾಕಂತಂದರೆ ಎಲ್ಲ ಮಾಹಿತಿಗಳು ಈಗ ನಾವು ಕೂಡ ನಿಮ್ಮ ಮುಂದೆ ಕೊಟ್ವಿ. ಎಷ್ಟು ಪವರ್ಫುಲ್ ಆಗಿದೆ ಅಂತಂದರೆ ಹೆಚ್ಚು ಕಮ್ಮಿ ಆದರೂ ಕೂಡ ದರ್ಶನ್ಗೆ ಇನ್ನು ಮುಂದೆ ಕೂಡ ಬೇಲ್ ಸಿಗೋ ಡೌಟ್ ಇದೆ.